ಪ್ರೀತಿಯ ವಿದ್ಯಾರ್ಥಿಗಳೇ, ನಾನು ನಿಮ್ಮ ಪ್ರಭಾಕರ್ ಸರ್ ಕಾಕನೂರು. ನಾನು 13.3 ನಲ್ಲಿ ಮೀಡಿಯನ್ಗೆ ಸಂಬಂಧಪಟ್ಟಂತ 1 ಮತ್ತು 2ನೇ ಪ್ರಾಬ್ಲಮ್ಸ್ ಅನ್ನ ಮಾಡಿದ್ದೆ. ಟುಡೇ ಐ ಡಿಸ್ಕಸ್ ವಿತ್ ಥರ್ಡ್ ಪ್ರಾಬ್ಲಮ್. ಇಟ್ ಈಸ್ ರಿಲೇಟೆಡ್ ಟು ಮೀಡಿಯನ್. ನೋಡೋಣ ಈ ಪ್ರಾಬ್ಲಮ್ ಏನಿದೆ ಅಂತ ನೋಡೋಣ, ಆಮೇಲೆ ಏನ್ ಮಾಡೋದು ಅಂತ ಯೋಚನೆ ಮಾಡೋಣ. ಇಲ್ಲಿ ಏಜ್ ಇನ್ ಇಯರ್ಸ್ ಕೊಟ್ಟಿದ್ದಾರೆ. ಏಜ್ ಇನ್ ಇಯರ್ಸ್, ನಂಬರ್ ಆಫ್ ಪಾಲಿಸಿ ಹೋಲ್ಡರ್ಸ್ ಇಷ್ಟನ್ನ ಕೊಟ್ಟಿದ್ದಾರೆ. ನಾವೇನ್ ಮಾಡ್ಬೇಕು ಅಂತ ನೋಡೋಣ. ಬಿಲೋ 20, ಬಿಲೋ 25, below 30, below 35, below 40, below 40, below 45, below 45, below 50, below 55, below 50, below 55, below 60. ನಂಬರ್ ಆಫ್ ಪಾಲಿಸಿ ಹೋಲ್ಡರ್ಸ್ ಕೊಟ್ಟಿದ್ದಾನೆ. ನಂಬರ್ ಆಫ್ ಪಾಲಿಸಿ ಹೋಲ್ಡರ್ಸ್ ಅನ್ನೋದು ಬರ್ಕೋಣ. ನಂಬರ್ ಆಫ್ ಪಾಲಿಸಿ ಹೋಲ್ಡರ್ಸ್ ನೋಡೋಣ. ನಂಬರ್ ಆಫ್ ಪಾಲಿಸಿ ಹೋಲ್ಡರ್ಸ್ 2, 6, 24, 45, 78, 89, 92, 98, 100. ಇದು ಗಿವನ್ ಪ್ರಾಬ್ಲಮ್. ನಾವೀಗ ಮೀಡಿಯನ್ ಮಾಡಬೇಕು ಅಂದ್ರೆ ಕ್ಲಾಸ್ ಇಂಟರ್ವಲ್ ಬೇಕು. ಇಲ್ಲಿ ಕೊಟ್ಟಿರೋದು ಇದೆಯಲ್ಲ, ಈ ಟೋಟಲ್ 100 ಅಂತ ಕೊಟ್ಟಿದ್ದಾನೆ. ನಂಬರ್ ಆಫ್ ಪಾಲಿಸಿ ಹೋಲ್ಡರ್ಸ್ 100 ಅಂತ ಹೇಳಿದ್ದಾನೆ. ಬಿಲೋ ಏಜ್ 60 ಅಂಡ್ ಪಾಲಿಸಿ ಮಾಡೋರು ಎಷ್ಟು ಏಜ್ ಗಿಂತ ಜಾಸ್ತಿ ಇರಬೇಕು, 18 ಗಿಂತ ಜಾಸ್ತಿ ಇರಬೇಕು. ಅದಕ್ಕೆ ನಾವೀಗ ಏನ್ ಮಾಡ್ಬೇಕು ಅಂದ್ರೆ, ಫಸ್ಟ್ ಯು ರೈಟ್ ಡೌನ್ ದ ಕ್ಲಾಸ್ ಇಂಟರ್ವಲ್ ಬರ್ಕೋಬೇಕು. ಇದು ಕೊಟ್ಟಿದೆಯಲ್ಲ, ಈ ತರ ಇದು ಕೊಟ್ಟಿದಾರಲ್ಲ, ದಿಸ್ ಇಸ್ ನಾಟ್ ಎ ಫ್ರೀಕ್ವೆನ್ಸಿ, ಇಟ್ ಇಸ್ ಎ ಸಿ ಎಫ್, ಕಮ್ಯುನಿಟಿ ಫ್ರೀಕ್ವೆನ್ಸಿ. ನಾನೀಗ ಏನ್ ಮಾಡ್ತೀನಿ ಅಂತ ನೋಡಿ. ಈಗ ಐ ವಿಲ್ ರೈಟ್ CI ಬರೀತೀನಿ. CI ಹೆಂಗ್ ಬರೆಯೋದು ಸರ್? 20 ಲಾಸ್ಟ್ ಟರ್ಮ್, ಬಿಲೋ 20. ಈ ಪಾಲಿಸಿ ಹೋಲ್ಡರ್ಸ್ ಎಲ್ಲಿಂದ ಸ್ಟಾರ್ಟ್ ಆಗ್ತಾರೆ? ಪಾಲಿಸಿ ತಗೊಳೋದು ಎಲ್ಲಿಂದ? 18 ಇಂದ. ಐ ವಿಲ್ ರೈಟ್ ದ ಆಸ್ 18 to 20. ನೆಕ್ಸ್ಟ್ 20 to 25. ನೋಡ್ರಿ, ಈ 20 to ಬಿಲೋ 25 ಅಂದ್ರೆ ಇವರು ಬರ್ತಾರೆ, 2 ಬರ್ತಾರೆ. ನೆಕ್ಸ್ಟ್ 25 to 30, 20 ಬಿಲೋ 30 ಅಂದ್ರೆ 6 ಬಂತು, 2 ಬಂತು, ಅಂದ್ರೆ ಆ ಪಾಲಿಸಿ ಹೋಲ್ಡರ್ಸ್ ಬರ್ತಾರೆ. ನೆಕ್ಸ್ಟ್ 30 to 35, 35 to 40, ಈ ತರ ಬರ್ಕೊಂಡು ಹೋದ್ರೆ ಮುಗಿತ್ತು. 40 to 30 to 30, 25 to 30, 30 to 35,
35 to 40, 40 to 45, 45, 45 to 50, 50 to 55, 55 to 60. This is the class interval. So this column is not a frequency column. ನೆನ್ಪಿಟ್ಕೊಳ್ಳಿ, this is not a frequency. ಇದು ಫ್ರೀಕ್ವೆನ್ಸಿ ಅಲ್ಲ, ನೆನ್ಪಿಟ್ಕೊಳ್ರಿ. wait. Fifty to 55, 55 to 60. This is about the class interval. So now you can go for that. So now I write down the frequency. How you write frequency? So ನೋಡೋಣ, frequency ಯಾವ ತರ ಬರೆಯೋದು ಅಂತ ನೋಡೋಣ. ಸೊ ನಾನು ಫ್ರೀಕ್ವೆನ್ಸಿ ಬರೆಯೋದು ಹೇಳ್ಕೊಡ್ತೀನಿ, ನಿಮ್ ತಲೆ ಒಳಗಿರ್ಲಿ, ಇಲ್ಲಿ ಕರೆಕ್ಟಾಗಿ ಕೇಳ್ತಾ ಹೋಗ್ರಿ. ದಿಸ್ ಈಸ್ ಎಫ್. ಎಫ್ ನ ಯಾವ ತರ ಬರೀತೀರಿ ಅಂತ ನೋಡ್ರಿ. ಫಸ್ಟ್ ಇಲ್ಲಿ ಬರ್ದ್ ಬಿಡ್ಬೇಕು. ಈಗ ಸೆಕೆಂಡ್ ರೋ ನಲ್ಲಿ ಬರಿಬೇಕು ಅಂದ್ರೆ E6 ಅಲ್ಲಿ 2 ಕಳೀರಿ, 4 ಬರುತ್ತೆ. E6 ಅಲ್ಲಿ ದಿಸ್ ಇಸ್ ಎ ಕಮ್ಯುನಿಟಿ ಫ್ರೀಕ್ವೆನ್ಸಿ ನೋಡ್ರಿ, 4 + 2 6. ಅದಕ್ಕೆ ಹೇಳ್ತೀನಿ, ಇಲ್ಲಿ ಬರಿಬೇಕು ಅಂದ್ರೆ ಸೆಕೆಂಡ್ ರೋ ಬರಿಬೇಕು ಅಂದ್ರೆ ಸೆಕೆಂಡ್ ರೋ ನಲ್ಲಿ ಇರ್ತಕ್ಕಂಥ ಕಮ್ಯುನಿಟಿ ಫ್ರೀಕ್ವೆನ್ಸಿಯಿಂದ ಇದನ್ನ ಸಬ್ಸ್ಟ್ರಾಕ್ಟ್ ಮಾಡ್ಬೇಕು. 6 ಅಲ್ಲಿ 2 ಹೋದ್ರೆ 4. ಈಗ ಥರ್ಡ್ ರೋ ನಲ್ಲಿ ಬರಿಬೇಕು, ಥರ್ಡ್ ರೋ ನಲ್ಲಿ ಇರ್ತಕ್ಕಂಥ ಕಮ್ಯುನಿಟಿ ಫ್ರೀಕ್ವೆನ್ಸಿಯಿಂದ ಸೆಕೆಂಡ್ ರೋ ನಲ್ಲಿ ಕಮ್ಯುನಿಟಿ ಫ್ರೀಕ್ವೆನ್ಸಿ ಕಳಿಬೇಕು. 24 ಅಲ್ಲಿ 6 ಹೋದ್ರೆ 18, 45 ನಲ್ಲಿ 24 ಹೋದ್ರೆ 21, 78 ಅಲ್ಲಿ 45 ಹೋದ್ರೆ 33. ನೋಡ್ರಿ, ಹಿಂಗ್ ಕಲಿತಾ ಹೋಗ್ಬೇಕು. 89 ಅಲ್ಲಿ 78 ಹೋದ್ರೆ 11, 92 ನಲ್ಲಿ 89 ಹೋದ್ರೆ 3, 98 ಅಲ್ಲಿ 92 ಹೋದ್ರೆ 6, 100 ಅಲ್ಲಿ 98 ಹೋದ್ರೆ 2. ಸೊ ನಾವು ಆಡ್ ಆಲ್ ದೀಸ್ ನಂಬರ್ಸ್. ನೋಡ್ರಿ, 2 ಗೆ 4 ಕೊಡಿದ್ರೆ 6, ಕರೆಕ್ಟಾ? 6 ಗೆ 8 ಕೊಡಿದ್ರೆ 6 ಗೆ 8 ಕೊಡಿದ್ರೆ 24. ನೆಕ್ಸ್ಟ್ 24 ಗೆ 21 ಕೊಡಿದ್ರೆ 45, 45 ಗೆ 33 ಕೊಡಿದ್ರೆ 78, 78 ಗೆ 11 ಕೊಡಿದ್ರೆ 89, 89 ಗೆ 3 ಕೊಡಿದ್ರೆ 92, 92 ಗೆ 6 ಕೊಡಿದ್ರೆ 98, 98 ಗೆ 2 ಕೊಡಿದ್ರೆ ಆಡ್ ಮಾಡಿದ್ರೆ 100. ನೌ ಇಟ್ ಇಸ್ ಕ್ಲಿಯರ್, ಐ ಥಿಂಕ್ ಇಟ್ ಇಸ್. ಎನಿ ಡೌಟ್ಸ್? ಸೊ ನಾನು ಹೇಳದ್ ಕೇಳ್ರಿ, ಇಲ್ಲಿ ಕ್ಲಾಸ್ ಇಂಟರ್ವಲ್ ಕೊಟ್ಟಿಲ್ಲ. ಅಲ್ಲಿ ನಮ್ಗೆ ಏನ್ ಮಾಡಿದಾನೆ, ಬಿಲೋ is 20, ಬಿಲೋ is 25, ಬಿಲೋ is 30, ಬಿಲೋ is 35 ಈ ತರ ಕೊಡ್ತಾ ಹೋಗ್ತಿದ್ದಾನೆ. ಮತ್ತೆ ನಾ ಫ್ರೀಕ್ವೆನ್ಸಿ ಇಸ್ ನಾಟ್ ಗಿವನ್, ಕಮ್ಯುನಿಟಿ ಫ್ರೀಕ್ವೆನ್ಸಿ ಕೊಟ್ಟಿದ್ದಾನೆ. ಸೊ ಈಗ ನಾವೇನ್ ಮಾಡ್ಬೇಕಂದ್ರೆ ಇವೆರಡು ಕಾಲಮ್ ಹಂಗೆ ಇಟ್ಕೊಂಡು ಕ್ಲಾಸ್ ಇಂಟರ್ವಲ್ ಬರೀಬೇಕು. ಸೊ ಕ್ಲಾಸ್ ಇಂಟರ್ವಲ್ ಹೆಂಗ್ ಬರೀತೀರಿ ಸರ್? ಕ್ಲಾಸ್ ಇಂಟರ್ವಲ್ ಬರೀಬೇಕಾದ್ರೆ ಯಾಕೆ 18 to 20 ತಗೊಂಡ್ರಿ ಅಂತ ಪ್ರಶ್ನೆ ಬರ್ಬೇಕು. ಪಾಲಿಸಿ ಕೊಡೋರು ಎಷ್ಟು, ಯಾವ ಇಯರ್ ಇಂದ ಸ್ಟಾರ್ಟ್ ಆಗ್ತಾರೆ? 20 more than above age 18. ಸೊ ಬಿಲೋ ದ ಏಜ್ ಅಂದ್ರೆ 20 ಅಂದ್ರೆ 18 ಬಂದ್ರು 19 ಬಂದ್ರು, ಬಿಲೋ 20 ಅಂದ್ರೆ ಸೊ ನಾಟ್ ಇನ್ಕ್ಲೂಡೆಡ್ 20. ಓಕೆ, ಸೊ 2. ಸೊ ಅಲ್ಲಿಗೆ ನೆಕ್ಸ್ಟ್ 20 to 25, ಬಿಲೋ 25 ಅಂದ್ರೆ 21, 22, 23, 24, ನಾಟ್ 25. ನೆಕ್ಸ್ಟ್ ಬಿಲೋ 30 ಈ ತರ ಬರ್ತದೆ. ಸೊ ನಾವು ರೈಟ್ ಆನ್ ದ ಕ್ಲಾಸ್ ಇಂಟರ್ವಲ್ ಆಸ್ ಯೂಶುವಲ್. ಸೊ ಐ ಯು ರೈಟ್ ಎಫ್. ಎಫ್ ಇಸ್ ನಾಟ್ ಗಿವನ್, ನೆನ್ಪಿಟ್ಕೊಳ್ರಿ, ಎಫ್ ಕೊಟ್ಟಿಲ್ಲ. ಇಲ್ಲಿ ಕೊಟ್ಟಿರೋದು ಇದಷ್ಟು ಆಡ್ ಮಾಡಿ 100 ಬಂದಿದೆ ಅಂದ್ರೆ ಇದನ್ನ ಆಡ್ ಮಾಡ್ತಾ 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 100 ಬಂದಿದೆ ಅಂತ. ಅಂದ್ರೆ ಫ್ರೀಕ್ವೆನ್ಸಿ ಹೆಂಗ್ ಕಂಡು ಹಿಡ್ಕೋಬೇಕು? ಫ್ರೀಕ್ವೆನ್ಸಿ ಕಂಡು ಹಿಡ್ಕೋಬೇಕಾದ್ರೆ ಕಮ್ಯುನಿಟಿ ಫ್ರೀಕ್ವೆನ್ಸಿನ ಫಸ್ಟ್ ನಂಬರ್ ಬರೀರಿ. ಅದಾದ್ಮೇಲೆ ಏನ್ ಮಾಡ್ಬೇಕು ಅಂದ್ರೆ ಕಮ್ಯುನಿಟಿ ಫ್ರೀಕ್ವೆನ್ಸಿನ ಸೆಕೆಂಡ್ ನಂಬರ್ ಇಂದ ಫಸ್ಟ್ ನಂಬರ್ ನ ಸಬ್ಸ್ಟ್ರಾಕ್ಟ್ ಮಾಡಿ. 6 ಅಲ್ಲಿ 2 ಹೋದ್ರೆ 4, 24 ಅಲ್ಲಿ 6 ಹೋದ್ರೆ 18, 45 ನಲ್ಲಿ 24 ಹೋದ್ರೆ 21, 78 ಅಲ್ಲಿ 45 ಹೋದ್ರೆ 33, 89 ಅಲ್ಲಿ 78 ಹೋದ್ರೆ 11, 92 ನಲ್ಲಿ 89 ಹೋದ್ರೆ 3, 98 ಅಲ್ಲಿ 92 ಹೋದ್ರೆ 6, 100 ಅಲ್ಲಿ 98 ಹೋದ್ರೆ 2.
So now add all these numbers, you got 100 ಪಕ್ಕ. ಈಗ ನಿಮಗೆ ಮಾಮೂಲಿ ಆಸ್ ಯೂಶುವಲ್ ಬಂತು. ಆಸ್ ಯೂಶುವಲ್ ಬಂದ್ಮೇಲೆ ನೀವ್ ಏನ್ ಮಾಡ್ತೀರಿ ಸರ್? ಏನ್ ಮಾಡ್ಬೇಕು ಹೇಳ್ರಿ ಸರ್ ನೀವು? ಏನು ಮಾಡಂಗಿಲ್ಲ. ಸೊ ಈ ಕಡೆ ತಗೊಂತೀನಿ. ಸೊ ಈಗ ನಾನು ಎಫ್ ಅನ್ನ ಫಿಕ್ಸ್ ಮಾಡಬೇಕು. ಸೊ ವಿಚ್ ಒನ್ ಈಸ್ ಎಫ್? ಹೈಯೆಸ್ಟ್ ವ್ಯಾಲ್ಯೂ ಯಾವುದು? ಎಫ್. ದಿಸ್ ಈಸ್ ಎಫ್ 33. ಸೊ ಇದ್ರ ಮೇಲೆ ಇರೋದಿದೆಯಲ್ಲ, ದಿಸ್ ಈಸ್ ಸಿ ಎಫ್. ಸಿ ಎಫ್. ವಾಟ್ ಈಸ್ ಎನ್? ಎಫ್ ಅನ್ನ ಆಡ್ ಮಾಡಿದ್ರೆ ದಟ್ ಈಸ್ 100. ಸೊ ಎಫ್ ಕಾಲಮ್ ಅಲ್ಲಿ ಇರೋ ನಂಬರ್ಸ್ ನ ಆಡ್ ಮಾಡಿದ್ರೆ ಏನ್ ಬರುತ್ತಲ್ಲ ಅದು 100. ಸೊ ನೌ ರೈಟ್ ವಾಟ್ ಈಸ್ ಎಲ್? ಎಫ್ ನ ಲೋಯರ್ ಲಿಮಿಟ್, ಕ್ಲಾಸ್ ಇಂಟರ್ವಲ್ ಲೋಯರ್ ಲಿಮಿಟ್, ದಿಸ್ ಈಸ್ ಎಲ್. ಸೊ ವಾಟ್ ಈಸ್ ದ ಫಾರ್ಮುಲಾ ಟು ಫೈಂಡ್ ದಿ ಮೀಡಿಯನ್? ಸೊ ಮೀಡಿಯನ್ ಎಲ್ ಪ್ಲಸ್ n by 2 minus cf divided by f into h. Now substitute all these values. What is L? What is L is 35. So what is n by 2? 100 by 2. What is cf? 45. What is f? 33. What is h? h ಹೆಂಗ್ ಬರುತ್ತೆ? ಕ್ಲಾಸ್ ಇಂಟರ್ವಲ್ ಅಲ್ಲಿ ಬಿಗ್ಗರ್ ನಂಬರ್ ಇಂದ ಸ್ಮಾಲರ್ ನಂಬರ್ ಸಬ್ಸ್ಟ್ರಾಕ್ಟ್ ಮಾಡಬೇಕು. 40 ನಲ್ಲಿ 35 ಹೋದ್ರೆ 5 ಬರುತ್ತೆ. ಸೊ ಐ ಥಿಂಕ್ ಇಟ್ ಈಸ್ ಕ್ಲಿಯರ್. ಇಟ್ ಈಸ್ ಕ್ಲಿಯರ್. ಓಕೆ. ಸೊ ನೌ ರೈಟ್ 35 ಪ್ಲಸ್ 50 minus 45 divided by 33 into 5. ಯಾಕೆ ಹೇಳ್ರಿ? ಯಾಕೆ ಹೇಳಿ? ಸೊ ಇಲ್ಲಿ 2 ಇಂದ 100 ಅನ್ನ ಡಿವೈಡ್ ಮಾಡಿದ್ರೆ 50 ಬರುತ್ತೆ. ಸೊ 35 ಪ್ಲಸ್ 5 into 5 divided by 33. ಸೊ 25, ಸಾರಿ, 35 plus 25 by 33. So how can you divide 33? 33 na ಹೆಂಗ್ ಡಿವೈಡ್ ಮಾಡ್ತೀರಿ? So I will ಅದು ತೋರಿಸ್ಬಿಡ್ತೀನಿ ನಿಮಗೆ, ಇಲ್ಲಿರ್ಲಿ. ಸೊ 33 ಇಂದ 25 ಡಿವೈಡ್ ಮಾಡಬೇಕು. ಸೊ 25 is not divisible by 33. So now divide 0 times. It is 0, 25. So now put a point, 250. So 33 ಒಂದ ಹೋಗಲ್ಲ ಅಂದ್ರೆ you can divide the same number by 0 times. So how many times it goes? 7 times. So notice 33 into 7. 7 3s are 21. 7 3s are 21 plus 2, 23. It is 231. ರಿಮೈಂಡರ್ ಇದಕ್ಕಿಂತ ಕಡಿಮೆ ಹೊಡಿಬೇಕು. 10 ಒಂದಿದ್ರೆ 9, 4 3 1. ಸೊ ನೌ ಇಟ್ ಈಸ್ 190. ಸೊ ಹೌ ಮೆನಿ ಟೈಮ್ಸ್ ಯು ಕ್ಯಾನ್ ಗೋ ಡಿವೈಡ್? ಐದರ್ ಬೈ 6 times or by 7 times. ಸೊ 6 times ಆದ್ರೆ ಜಾಸ್ತಿ ಆಗುತ್ತೆ. ಇಟ್ ಈಸ್ 5 times. ಇಟ್ ಈಸ್ 165. ಸೊ 5 25. It is enough. 35 plus 0.75. So 35 point 35.75 is the median. So now clear? Any doubts regarding this? ಏನಾರ ಇದ್ರೆ ಕೇಳಿ. ಸೊ ಐ ಥಿಂಕ್ there is no doubts. ಈ ಪ್ರಾಬ್ಲಮ್ ಅಲ್ಲಿ ಯಾವುದೇ ಡೌಟ್ಸ್ ಇಲ್ಲ ಅನ್ಕೋಬಹುದು ಅನ್ಕೊಂಡಿದೀನಿ. ಯಾಕೆ ಅಂತಂದ್ರೆ ನಿಮಗೆ ಅರ್ಥ ಆಗಿದೆ ಅನ್ಕೊಂಡಿದೀನಿ.
ಸೊ ದಿಸ್ ಈಸ್ ಅಬೌಟ್ ದಿ ಮೀಡಿಯನ್. ಇಲ್ಲಿ ಕ್ಲಾಸ್ ಇಂಟರ್ವಲ್ ಕೊಟ್ಟಿಲ್ಲ, ಫ್ರೀಕ್ವೆನ್ಸಿ ಕೊಟ್ಟಿಲ್ಲ, ಫ್ರೀಕ್ವೆನ್ಸಿ ಬದಲಾಗಿ ಏನ್ ಕೊಟ್ಟಿದ್ದ, ಕಮ್ಯುನಿಟಿ ಫ್ರೀಕ್ವೆನ್ಸಿ ಕೊಟ್ಟಿದ್ದ. ಕ್ಲಾಸ್ ಇಂಟರ್ವಲ್ ನ ನಾವೇ ಬರ್ಕೋಬೇಕು. ಯಾಕೆ 18 to 20 ಅಂತ ಸೆಲೆಕ್ಟ್ ಮಾಡಿದ್ರೆ ಅಂತ ನಿಮ್ ತಲೆ ಒಳಗಿರಬೇಕು. ಪಾಲಿಸಿ ಹೋಲ್ಡರ್ಸ್ ಎಲ್ಲಿಂದ ಕೊಡಬಹುದು, 18 ಮೇಲೆ, ಲೆಸ್ 18 ಗಿಂತ ಕಡಿಮೆ ಇರೋರು ಬರಲ್ಲ. ಬಿಲೋ 20 ಅಂದ್ರೆ 18 ಬರ್ತಾರೆ, 19 ಬರ್ತಾರೆ, ನಾಟ್ ಇನ್ಕ್ಲೂಡ್ 820. ಅದಕ್ಕೆ 18 to 20. ಸೊ ನೆಕ್ಸ್ಟ್ 20 to 25, 25 to 30, 30 to 35, 35 to 40, 40 to 45, 45 to 50, 50 to 55, 55 to 60. So not, this is not F, this is a CF. So how you write F? So you can write F. So now write in CF first column ಅಲ್ಲಿ ಏನಿದೆಯಲ್ಲ, ಫಸ್ಟ್ ಕಾಲಮ್ ಫಸ್ಟ್ ರೋ ನಲ್ಲಿ ಅದು ಬರೀರಿ. ಸೆಕೆಂಡ್ ರೋ ಬರಿಬೇಕು ಅಂದ್ರೆ ಈ 6 ಅಲ್ಲಿ 2 ಕಳೀರಿ 4, 24 ಅಲ್ಲಿ 6 ಕಳೀರಿ 18, 45 ನಲ್ಲಿ 24 ಕಳೀರಿ 21, 78 ಅಲ್ಲಿ 45 ಕಳೀರಿ 78 ಅಲ್ಲಿ 45 ಕಳೀರಿ 33, 89 ಅಲ್ಲಿ 78 ಕಳೀರಿ 11, 92 ನಲ್ಲಿ 89 ಕಳೀರಿ 3, 98 ಅಲ್ಲಿ 92 ಕಳೀರಿ 6, 100 ಅಲ್ಲಿ 98 ಕಳೀರಿ 2. ಸೊ ನಾವು ಇಟ್ ಈಸ್ ಗಿವನ್. ಸೊ L plus N by 2. ಸೊ ನಾವು ಈಗ ಫ್ರೀಕ್ವೆನ್ಸಿ ಬಂದ ಮೇಲೆ ಎಫ್ ಅನ್ನ ಸೆಲೆಕ್ಟ್ ಮಾಡ್ತೀವಿ. ಎಫ್ ಅನ್ನ ಹೆಂಗ್ ಸೆಲೆಕ್ಟ್ ಮಾಡ್ಬೇಕು ಅಂದ್ರೆ ಹೈಯೆಸ್ಟ್ ಫ್ರೀಕ್ವೆನ್ಸಿ ಯಾವ್ದಿರುತ್ತೋ ಅದನ್ನ ಎಫ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಅದರ ನೆಕ್ಸ್ಟ್ ಮೇಲಿರೋದನ್ನೇ ಸಿ ಎಫ್ ತಗೋಬೇಕು. ಯಾವ್ದ್ರಲ್ಲಿ, ಸಿ ಎಫ್ ಅಲ್ಲಿ. ಸೊ ನೆಕ್ಸ್ಟ್ ಎಲ್ ತಗೋಬೇಕು. ಎನಿ ಕ್ಲಾಸ್ ಇಂಟರ್ವಲ್ ಅಲ್ಲಿ ಅಥವಾ ಮಾಡೆಲ್ ಕ್ಲಾಸ್ ಅಲ್ಲಿ, ಎನಿ ಕ್ಲಾಸ್ ಇಂಟರ್ವಲ್ ಅಲ್ಲ, ಎಫ್ ತಗೊಂಡಿರ್ತಿರಲ್ಲ ಆ ಕ್ಲಾಸ್ ಇಂಟರ್ವಲ್ ನ ಲೋಯರ್ ಲಿಮಿಟ್ ಅನ್ನ ಎಲ್ ಅಂತ ತಗೋಬೇಕು. ಅಂಡ್ ಕ್ಲಾಸ್ ಸೈಜ್ ತಗೋಬೇಕಾದ್ರೆ ಎನಿ ಕ್ಲಾಸ್ ಇಂಟರ್ವಲ್ ನ ಹೈಯರ್ ಲಿಮಿಟ್ ಇಂದ ಲೋಯರ್ ಲಿಮಿಟ್ ಅನ್ನ ಸಬ್ಸ್ಟ್ರಾಕ್ಟ್ ಮಾಡಿದ್ರೆ ಬರೋ ವ್ಯಾಲ್ಯೂ ಇದೆಯಲ್ಲ, ದಟ್ ಈಸ್ ದ ವ್ಯಾಲ್ಯೂ ಆಫ್ ಎಚ್. ಸೊ ನಾವು ಎಲ್ ಇಸ್ 35, N by 2. ಎನ್ ಹೆಂಗ್ ಬಂತು ಸರ್, ಎಫ್ ಕಾಲಮ್ ಅಲ್ಲಿರೋ ಎಲ್ಲ ನಂಬರ್ಸ್ ಅನ್ನ ಆಡ್ ಮಾಡಿದ್ರೆ ಬರೋ ವ್ಯಾಲ್ಯೂ ಇದೆಯಲ್ಲ, ದಟ್ ಇಸ್ ಎನ್. ಇದಿಷ್ಟು ಆಡ್ ಮಾಡಿದ್ರೆ 100 ಬರುತ್ತೆ. by 2 minus 45 by 33, 200 by 22 means 50, minus 45, 33 into 5. So now 5 into 5 divided by 33, 25 divided by 33, 25 na 33 ಇಂದ ಡಿವೈಡ್ ಮಾಡಬೇಕು. 25 not divisible by 1 time by 33, 25 divisible by 33 by 0 times. So now write 0, 0 into 33 0, 25 ನ 0 ಹೋದ್ರೆ 25 ಬಂತು. ಈಗ ಇದು ರಿಮೈಂಡರ್. ನಾವು ಪುಟ್ ಎ ಡೆಸಿಮಲ್ ಪಾಯಿಂಟ್. ಓಕೆ, ಸೊ ಈಗ 250 ಆಯ್ತು, 20 33 7 231, 19 ಉಳಿತು, 0 ಆಯ್ತು. ಅಗೇನ್ ಇಟ್ ಈಸ್, ಸೊ ಇಟ್ ಈಸ್ ದಿ ಮೀಡಿಯನ್. So what is the median of this problem is 35.75 is the given problem median. Okay students, so I will go for the fourth one problem. Fourth one ಸಹ ಥರ್ಡ್ ಗಿಂತ ಡಿಫರೆಂಟ್ ಇದೆ. ಏನ್ ಡಿಫರೆಂಟ್ ಇದೆ ಅಂದ್ರೆ ಕ್ಲಾಸ್ ಇಂಟರ್ವಲ್ ಕಂಟಿನ್ಯೂಸ್ ಇಲ್ಲ. ಯು ಕ್ಯಾನ್ ಮೇಕ್ ದ ಕ್ಲಾಸ್ ಇಂಟರ್ವಲ್ ಕಂಟಿನ್ಯೂ ಫಸ್ಟ್ ಅಂಡ್ ದೆನ್ ಸಾಲ್ವ್ ಆಸ್ ಯೂಶುವಲ್. ನಾನು ಹೇಳ್ತೀನಿ, ಫಸ್ಟ್ ನೀವು ಪ್ರಾಬ್ಲಮ್ ನೋಡ್ಬೇಕು. ಕ್ಲಾಸ್ ಇಂಟರ್ವಲ್ ಕಂಟಿನ್ಯೂ ಇಲ್ಲ ಅಂದ್ರೆ ಏನ್ ಮಾಡ್ಬೇಕು ಅಂತ ಹೇಳ್ಕೊಟ್ಟಿದ್ದೀನಿ. ಸೊ ನೋಡೋಣ ಈಗ. ಸೊ ನೋಡ್ರಿ, ಈಗ ಲೆಂತ್ in millimeter. Okay, 118, 126, next 127, 135, 136, 144, 145, 153, 154, 162,
162. So next is 163, 171, 172, 180. ಸೊ ಇದು ಕ್ಲಾಸ್ ಇಂಟರ್ವಲ್ ಕೊಟ್ಟಿದ್ದಾನೆ. ಬಟ್ ನೋಡಿ, ಈ ಕಾರ್ನರ್ ಸೇಮ್ ಇರಬೇಕು. ಕ್ಲಾಸ್ ಇಂಟರ್ವಲ್ is not continuous. You can make the class interval continuous first. So and then go for the solving. So now write class interval. So ಹೆಂಗೆ ಬರೀತೀರಿ ಕ್ಲಾಸ್ ಇಂಟರ್ವಲ್ ನ? ಸೊ ಹೆಂಗೆ ಬರೀತೀರಿ ಅಂದ್ರೆ, ಈಗ ಇದರಲ್ಲಿ ಫಸ್ಟ್ ಇಂದ್ರಲ್ಲಿ 0.5 ಕಡಿಮೆ ಮಾಡಬೇಕು, ಸೆಕೆಂಡ್ ಹೈಯರ್ ಲಿಮಿಟ್ ಅಲ್ಲಿ 0.5 ನ ಜಾಸ್ತಿ ಮಾಡಬೇಕು. ದಿಸ್ ಈಸ್ ಅಬೌಟ್ ಕ್ಲಾಸ್ ಇಂಟರ್ವಲ್. ಈ ತರ ಮಾಡಬೇಕು. ಇದರಲ್ಲಿ 0.5 ನ ಕಡಿಮೆ ಮಾಡಬೇಕು ಲೋಯರ್ ಲಿಮಿಟ್ ಅಲ್ಲಿ, ಹೈಯರ್ ಲಿಮಿಟ್ ಅಲ್ಲಿ 0.5 ನ ಜಾಸ್ತಿ ಮಾಡಬೇಕು. ಅಗೇನ್ ಸೇಮ್ ನೋಡ್ರಿ, ಲೋಯರ್ ಲಿಮಿಟ್ ಅಲ್ಲಿ 0.5 ಕಡಿಮೆ ಅಂದ್ರೆ 126.5 ಮೈನಸ್ 135.5. ಅಗೇನ್ 135.5 ಮೈನಸ್ 144.5. 140 ಹೇಳಿ 144.5 minus 153.5. 153.5 minus 162.5. 162.5 minus 171.5. 171.5. 171.5 minus 180.5. This is about the class interval. ನೀವೇ ಕ್ಲಾಸ್ ಇಂಟರ್ವಲ್ ಬರ್ಕೋಬೇಕು. 2, 3, 4, 5, 6, 7, 4. Okay. So now write F. See what is F? 3, 5, 9, 12, 5, 3, 5, 9, 12, 5, 4, 2. ಸೊ ನೋಡಿ, ಜಸ್ಟ್ ಒಂದು ನಿಮಗೆ ಟ್ರಿಕ್ಸ್ ಕೊಟ್ಟಿರ್ತಾರ ಅಷ್ಟೇ, ನೀವು ಅದನ್ನ ಬಳಸ್ಕೋಬೇಕಷ್ಟೇ. ಜಸ್ಟ್ ಇಲ್ಲಿ ಏನ್ ಮಾಡ್ದ, ಆಸ್ ಯೂಶುವಲ್ ಪ್ರಾಬ್ಲಮ್ ಸಾಲ್ವ್ ಮಾಡೋದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಬಟ್ ಏನ್ ಮಾಡ್ದ ಅಂದ್ರೆ, ನಿಮಗೆ ಏನ್ ಮಾಡ್ದ ಅಂದ್ರೆ, ಇಲ್ಲಿ ಎಕ್ಸ್ಟ್ರಾ ಕ್ಲಾಸ್ ಇಂಟರ್ವಲ್ ನ ಕಂಟಿನ್ಯೂಷನ್ ಕೊಟ್ಟಿರಲಿಲ್ಲ. ಕ್ಲಾಸ್ ಇಂಟರ್ವಲ್ ನ ಕಂಟಿನ್ಯೂಷನ್ ಮಾಡ್ಕೊಳೋದು ಹೆಂಗೆ ಅಂತ ಆಲ್ರೆಡಿ ಮೀನು ಮತ್ತೆ ಮೋಡಲ್ಲಿ ಹೇಳ್ಕೊಟ್ಟಿದ್ದೆ, ಮೀನಲ್ಲಿ ಹೇಳ್ಕೊಟ್ಟಿದ್ದೀನಿ, ನಾಟ್ ಇನ್ ಮೋಡ್. ಸೊ ನಾನು ಹೇಳಿದೀನಿ ಈ ತರ ಕ್ಲಾಸ್ ಇಂಟರ್ವಲ್, ನಾನು ಹೇಳಿದೀನಿ ಈ ಕಾರ್ನರ್ ಓಕೆ, ಈ ಕಾರ್ನರ್ ಸೇಮ್ ಇರಬೇಕು. ಸೊ ಸೇಮ್ ಇಲ್ಲ ಅಂದಾಗ ಏನ್ ಮಾಡಕ್ ಅಂತ ಹೇಳಿದೀನಿ, ಫಸ್ಟ್ ಲೋಯರ್ ಲಿಮಿಟ್ ಅಲ್ಲಿ 0.5 ನ ಲೆಸ್ ಮಾಡ್ರಿ, ಹೈಯರ್ ಲಿಮಿಟ್ ಗೆ 0.5 ನ ಆಡ್ ಮಾಡ್ರಿ ಅಂತ ಹೇಳಿದೀನಿ. ಅದೇ ತರ ಇಲ್ಲಿ ಇದರಲ್ಲಿ 0.5 ಕಡಿಮೆ ಮಾಡಿದ್ರೆ 117.5, 126.5. ಇದರಲ್ಲಿ 0.5 ಕಡಿಮೆ ಮಾಡಿದ್ರೆ 126.5, 135.5. ಸೊ ಜಸ್ಟ್ ಯು ರೈಟ್ ಡೌನ್, ಇಲ್ಲಿ ಬರೀರಿ, ಇದು 0.5 ಜಾಸ್ತಿ ಮಾಡಿ, ಇದನ್ನ ಇಲ್ಲಿ ಬರೀರಿ, ಇದಕ್ಕೆ ಜಾಸ್ತಿ ಮಾಡ್ರಿ, ಇದನ್ನ ಇಲ್ಲಿ ಬರೀರಿ, 0.5 ಜಾಸ್ತಿ ಮಾಡ್ರಿ, ಇದನ್ನ ಇಲ್ಲಿ ಬರೀರಿ, ಇದಕ್ಕೆ 0.5 ಜಾಸ್ತಿ ಮಾಡಿ, ಇದನ್ನ ಇಲ್ಲಿ ಬರೀರಿ, 0.5 ಜಾಸ್ತಿ ಮಾಡ್ರಿ. ಸೊ ವಿಚ್ ಒನ್ ಈಸ್ ಎಫ್? ಎಫ್ ಯಾವ್ದಂಗಾದ್ರೆ, ಸೊ ಎಫ್ ಯಾವ್ದು? So highest, now write one more is you write down CF. CF ಹೆಂಗ್ ಬರೆಯೋದು ಅಂತ ಹೇಳಿದೀನಿ. CF ಬರಿಬೇಕಾದ್ರೆ ಫಸ್ಟ್ ಎಫ್ ಅಲ್ಲಿ ಇರೋದು ಬರಿಬೇಕು. 3 ಗೆ 5 ನ ಆಡ್ ಮಾಡಿ 8, 8 ಗೆ 9 ಆಡ್ ಮಾಡಿದ್ರೆ 17, 17 ಗೆ 12 ಆಡ್ ಮಾಡಿದ್ರೆ 29, 29 ಗೆ 5 ಆಡ್ ಮಾಡಿದ್ರೆ 34, 34 ಗೆ 4 ಆಡ್ ಮಾಡಿದ್ರೆ 38, 38 ಗೆ 2 ಆಡ್ ಮಾಡಿದ್ರೆ 40. So now you choose which one? First you choose F. F ಅನ್ನ ಚೂಸ್ ಮಾಡಿ, F ಅನ್ನ ಚೂಸ್ ಮಾಡಿ. So which one is F?
ಸೊ ಹೈಯೆಸ್ಟ್ ಎಫ್ ಯಾವ್ದಿದೆ? ದಿಸ್ ಇಸ್ ಎಫ್. ದಿಸ್ ಇಸ್ ಎಫ್. ಸೊ ಎಫ್ ಮೇಲಿರೋದನ್ನ ಎಫ್ ಇದಿರೋದಲ್ಲ, ದಿಸ್ ಇಸ್ ಸಿ ಎಫ್. ಎಫ್ ಕಾಲಮ್ ಅಲ್ಲಿ ಇರೋದನ್ನ ಬಿಟ್ಬಿಟ್ಟು ಅದ್ರ ನೆಕ್ಸ್ಟ್ ಮೇಲಿರೋದನ್ನ ಸಿ ಎಫ್ ಅಂತ ತಗೊಳ್ರಿ. ಸೊ ಇದು ನಾನು ಹೇಳ್ತಿದ್ದೀನಿ, ಇದು ಇಲ್ಲಿ ಮತ್ತೆ ಇದು ಎಫ್ ತಗೊಂಡ್ರೆ ಇದು ಸಿ ಎಫ್ ಆಗುತ್ತೆ. ಅಷ್ಟೇ ನೆನ್ಪಿಟ್ಕೊಂಡ್ರೆ. ಕ್ರಾಸ್ ಆಗಿ ತಗೊಂಡ್ಬಿಡ್ರಿ, ಇದು ಎಫ್ ತಗೊಂಡ್ರೆ ಇದು ಸಿ ಎಫ್ ಆಗುತ್ತೆ. ವಾಟ್ ಈಸ್ ಎಲ್? 144.5. ಯಾವ ಎಫ್ ಸೆಲೆಕ್ಟ್ ಮಾಡಿರ್ತೀವೋ ಆ ಕ್ಲಾಸ್ ಇಂಟರ್ವಲ್ ನ ಲೋಯರ್ ಲಿಮಿಟ್ ಅನ್ನ ತಗೋಬೇಕು. ಅಂಡ್ ವಾಟ್ ಈಸ್ ಎಚ್? ಎಚ್ ಮೀನ್ಸ್, ಸೊ ಎಚ್ ಬೇಕು ಅಂದ್ರೆ 126.5 ನಲ್ಲಿ ಲೋಯರ್ ಲಿಮಿಟ್ ಇಂದ ಹೈಯರ್ ಲಿಮಿಟ್ ಇಂದ ಲೋಯರ್ ಲಿಮಿಟ್ 0.5 ಕ್ಯಾನ್ಸಲ್, ಇಟ್ ಈಸ್ 9 ಎಚ್. ಯಾಕೆಂತ ನೋಡ್ರಿ ಗೊತ್ತಾಗುತ್ತೆ. ಐ ಥಿಂಕ್ ಇಟ್ ಈಸ್ ಕ್ಲಿಯರ್. ಎಚ್ ಬೇಕು ಅಂದ್ರೆ ಎನಿ ಕ್ಲಾಸ್ ಇಂಟರ್ವಲ್ ಇಂದ ಹೈಯರ್ ಲಿಮಿಟ್ ಇಂದ ಲೋಯರ್ ಲಿಮಿಟ್ ಅನ್ನ ಸಬ್ಸ್ಟ್ರಾಕ್ಟ್. ಎನಿ ಕ್ಲಾಸ್ ಇಂಟರ್ವಲ್ ಯಾವ್ದಾರ ತಗೊಳ್ರಿ, ಬಟ್ ಎಚ್ ಈ ಸೈಜ್ ಆಫ್ ದಿ ಕ್ಲಾಸ್ ಇಂಟರ್ವಲ್ ಇಸ್ ಸೇಮ್. ಸೊ ವಾಟ್ ಈಸ್ ಮೀಡಿಯನ್? ಮೀಡಿಯನ್ ಫಾರ್ಮುಲಾ ಏನೀಗ? ಮೀಡಿಯನ್ ಎಲ್ ಪ್ಲಸ್ ಎನ್ ಬೈ 2 minus CF divided by F into H. What is L? L is 144.5 n by 2. ಇಲ್ಲಿ ಏನ್ ಬಂದಿದೆಯಲ್ಲ, CF ನ ಆಡ್ ಮಾಡಿದಾಗ ಲಾಸ್ಟ್ ವ್ಯಾಲ್ಯೂ ಏನಿದೆಯಲ್ಲ, ದಟ್ ಈಸ್ ದ ವ್ಯಾಲ್ಯೂ ಆಫ್ n, ದಟ್ ಈಸ್ 40 by 2. ವಾಟ್ ಈಸ್ CF? ನಾನು ಹೇಳಿದ್ದೀನಿ, ಎಫ್ ಹಿಂಗ್ ಸೆಲೆಕ್ಟ್ ಮಾಡಿದೀನಿ ಅಂದ್ರೆ ಅದ ಕ್ರಾಸ್ ಅಲ್ಲಿ ಡಯಾಗನಲ್ ಸೆಲೆಕ್ಟ್ ಮಾಡ್ತಿರಲ್ಲ, ಅದು CF, ದಟ್ ಈಸ್ 17. What is F? F is 12. What is H? 9. I think it is clear. ಯಾರಿಗಾರ ಡೌಟ್ ಇದ್ರೆ ಕೇಳಬಹುದು. ನಾನು ಹೇಳ್ತಿದ್ದೀನಿ, ಎಫ್ ಮತ್ತು ಸಿ ಎಫ್. ಎಫ್ ಸೆಲೆಕ್ಟ್ ಮಾಡಕ್ ಎಲ್ಲರಿಗೂ ಬರುತ್ತೆ. ಎಫ್ ಅಂದ್ರೆ ಹೈಯೆಸ್ಟ್ ವ್ಯಾಲ್ಯೂ ಯಾವ್ದಿದೆಯಲ್ಲ ಎಫ್ ಕಾಲಮ್ ಅಲ್ಲಿ, ಅದು ಎಫ್. ಅದರ ಆಪೋಸಿಟ್ ಅಲ್ಲಿ ಕ್ರಾಸ್ ಅಲ್ಲಿ ಮೇಲೆ ಕೆಳಗಲ್ಲ, ಟಾಪ್ ಅಲ್ಲಿ ಮೇಲಿರೋದನ್ನ ಸಿ ಎಫ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಐ ಥಿಂಕ್ ಇಟ್ ಈಸ್ ಕ್ಲಿಯರ್. ಓಕೆ, so now 144.5, it is 20 minus 17 by 12 into 9. ಯಾಕೆ? 2 by 40 means 40 by 2 means 20. Okay, 144.5 3 by 12 into 9. 3 by 12 into 9. 3 ones are 3 fours are 144.5 plus 9 by 4. 9 by 4. 9 by 4. ಯಾಕಂದ್ರೆ 20 ಒಳಗೆ 17 ಹೋದ 3, 12 ಗೆ 12 into 9. 3 ones are 3 fours are. So now you divide. So divide 4 divided by 9. 4 2s are 8. 1 ಉಳಿತು. So ಪಾಯಿಂಟ್ ಕಟ್ಟಿ 10 ಆತು. 4 2s are 8. 2 ಉಳಿತು. 0 ಆತು. 4 5s are 20. 144.5 plus 2.25. So I will write it. What is? This is 144.5 plus 2.25. So why it is? 2.5. So now add 144.5 plus 2.25. Add ಮಾಡೋದು ಹಿಂಗ್ ಮಾಡ್ಕೋಬೇಕು, ತಪ್ಪೇನಾಗಲ್ಲ. 5 7 6 4
146.75 is the median. 146.75. 146.75 is the median of this problem. ಐ ಥಿಂಕ್ ಏನಾದ್ರು ಡೌಟ್ಸ್ ಇದ್ರೆ ಕೇಳಬಹುದು. ಇಲ್ಲಿ ಎಕ್ಸ್ಟ್ರಾ ಏನ್ ಮಾಡಿದೀವಿ ಅಂತ ಅಂದ್ರೆ, ಇಲ್ಲಿ ಏನ್ ಪ್ರಾಬ್ಲಮ್ ಇತ್ತಂದ್ರೆ, ಪ್ರಾಬ್ಲಮ್ ಏನಿಲ್ಲ, ಈ ಕ್ಲಾಸ್ ಇಂಟರ್ವಲ್ ಕಂಟಿನ್ಯೂಷನ್ ಇರಲಿಲ್ಲ. ಸೊ ಆಲ್ರೆಡಿ ನಾನು ಮೀಡಿಯನ್ ನಲ್ಲಿ ಅದರಲ್ಲಿ ಮೀನಲ್ಲಿ ಹೇಳ್ಕೊಟ್ಟಿದ್ದೆ, ಕ್ಲಾಸ್ ಇಂಟರ್ವಲ್ ಕಂಟಿನ್ಯೂಸ್ ಇರಲೇಬೇಕು. ಕ್ಲಾಸ್ ಇಂಟರ್ವಲ್ ಕಂಟಿನ್ಯೂಸ್ ಇಲ್ಲದೆ ಇದ್ರೆ ಏನ್ ಮಾಡ್ಬೇಕು ಅಂತ ಹೇಳಿದೀನಿ, ಕೊಟ್ಟಿರೋ ಕ್ಲಾಸ್ ಇಂಟರ್ವಲ್ ಲೋಯರ್ ಲಿಮಿಟ್ ಅಲ್ಲಿ 0.5 ಲೆಸ್ ಮಾಡಬೇಕು, ಹೈಯರ್ ಲಿಮಿಟ್ ಗೆ 0.5 ನ ಆಡ್ ಮಾಡ್ತಾ ಹೋಗ್ಬೇಕು. ಅದು ನಿಮ್ಮೆಲ್ಲರಿಗೂ ಗೊತ್ತಿರೋ ವಿಚಾರ. ಓಕೆ, ಕಮ್ಯುನಿಟಿ ಫ್ರೀಕ್ವೆನ್ಸಿ ತಗೋಬೇಕು. ಕಮ್ಯುನಿಟಿ ಫ್ರೀಕ್ವೆನ್ಸಿಗೆ ಏನ್ ಮಾಡಬೇಕು, ಎಫ್ ಅಲ್ಲಿ ಇರೋದು ಬರ್ದು ಬಿಡ್ಬೇಕು, ಹಿಂಗ ಆಡ್ ಮಾಡ್ತಾ ಹೋಗ್ಬೇಕು. 5 + 3 8, 9 + 8 17, 17 + 12 29, 29 + 5 34, 34 + 4 38. Okay, so one more is given, bardilla. So what is ಇಲ್ಲಿ 38 + 2 40. Okay, so now select the f. Highest value of f ಅನ್ನ, highest value in the f column we can take it as a f. ಸೊ ಅದರ ಕ್ರಾಸ್ ಮೇಲಿರ್ತಕ್ಕಂಥ ಡಯಾಗನಲ್ ನ ಹಿಂಗ್ ತಗೊಳ್ರಿ, ದಟ್ ಈಸ್ ಸಿ ಎಫ್. ಅಂಡ್ ದೆನ್ ಈ ಎಫ್ ನ ಕ್ಲಾಸ್ ಇಂಟರ್ವಲ್ ನ ಲೋಯರ್ ಲಿಮಿಟ್ ಏನಾಗುತ್ತೆ, ಎಲ್ ಆಗುತ್ತೆ. ಓಕೆ, ವಾಟ್ ಈಸ್ ಎಚ್? ಎಚ್ ಬೇಕು ಅಂದ್ರೆ ಎನಿ ಕ್ಲಾಸ್ ಇಂಟರ್ವಲ್ ಅಲ್ಲಿ ಹೈಯರ್ ಲಿಮಿಟ್ ಇಂದ ಲೋಯರ್ ಲಿಮಿಟ್ ಅನ್ನ ಸಬ್ಸ್ಟ್ರಾಕ್ಟ್ ಮಾಡಿ. 126.5 ನಲ್ಲಿ -117.5 ಹೋದ್ರೆ ಯು ಗಾಟ್ 9. 126.5 ನಲ್ಲಿ 117.5 ಹೋದ್ರೆ 9 ಬರುತ್ತೆ. ಐ ಥಿಂಕ್ ಇಟ್ ಈಸ್ ಕ್ಲಿಯರ್. ಎಲ್ ಈಸ್ 144.5, n/2 40/2, CF is 17, H is 9 12. So 40/2 means 20, 17 12 9. So next 20 ಒಳಗೆ 17 ಹೋದ್ರೆ 3, so 9. ಸೊ ಅಲ್ಲಿಗೆ 3 1 3 4 9/4. 9/4 ಅನ್ನ ಡಿವೈಡ್ ಮಾಡಿದ್ರೆ 2.25 ಬರುತ್ತೆ. ಈ 2.2 144.5 ಗೆ 2.25 ನ ಈ ತರ ಬರ್ಕೊಂಡು ಆಡ್ ಮಾಡಿದ್ರೆ ಯು ಗಾಟ್ 146.75. ಐ ಥಿಂಕ್ ಅಲ್ಲಿಗೆ ಮೀಡಿಯನ್ ನ 4 ಪ್ರಾಬ್ಲಮ್ ಸಾಲ್ವ್ ಆಗಿದೆ. ಇನ್ ರಿಮೈನಿಂಗ್ 3 ಪ್ರಾಬ್ಲಮ್ಸ್ ಇದಾವೆ. ಸೊ ಮತ್ತೆ ಮಾಡಿ ಅಪ್ಲೋಡ್ ಮಾಡ್ತೀನಿ. ಅಷ್ಟರೊಳಗೆ ನೀವು ಎಲ್ಲ ಈ ಪ್ರಾಬ್ಲಮ್ಸ್ ಎರಡನ್ನೂ ಕಲ್ತ್ಕೊಳ್ರಿ. ಸೊ ನಾನು ಹೇಳ್ತಿದ್ದೀನಿ, ನಿಮ್ಗೆ ಏನೇ ಡೌಟ್ಸ್ ಬಂದ್ರು ನನ್ನ ಅಲ್ಲಿ ಡಿಸ್ಪ್ಲೇ ಮೇಲೆ ನನ್ನ ಮೊಬೈಲ್ ನಂಬರ್ ಇದೆ, ಅದಕ್ಕೆ ಕಾಲ್ ಮಾಡ್ರಿ ಅಂತ ಹೇಳ್ತಿದ್ದೀನಿ. ಮತ್ತೆ ನಾನು ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ನಾನು ಹೊಸ ಕ್ಲಾಸ್ ಅನ್ನ ಯಾವ್ದಾದ್ರು ಅಪ್ಲೋಡ್ ಮಾಡಿದ್ರೆ ಇರೋದಿತ್ತು ಅಂದ್ರೆ ನಿಮ್ಗೆ ತಕ್ಷಣ ಮಾಹಿತಿ ಸಿಗುತ್ತೆ. ಆಮೇಲೆ ಒಂದು SLC ಮಕ್ಳಿಗೆ ಹೇಳ್ತಾ ಇರೋದೇನಪ್ಪ ಅಂದ್ರೆ, ನನ್ನ ಯೂಟ್ಯೂಬ್ ಅಲ್ಲಿ ಎಲ್ಲಾ ಚಾಪ್ಟರ್ ಸಂಬಂಧಪಟ್ಟಂತ ತರಗತಿಗಳಿದಾವೆ. ಅದೇ ಸ್ವಲ್ಪ ಏನಾಗಿದೆ ಅಂದ್ರೆ ಅಲ್ಲಿ ಸ್ವಲ್ಪ ತಾಂತ್ರಿಕ ದೋಷ ಇದೆ. ಈಗ ನಂದು ಯೂಟ್ಯೂಬ್ ಸ್ಟುಡಿಯೋ ಇರೋದ್ರಿಂದ ಈಗ ನಿಮಗೆ ಪಕ್ಕಾ ಕ್ಲಿಯರ್ ಕಾಣುತ್ತೆ. ಇಂದಿನ ವಿಡಿಯೋದಲ್ಲಿ ಸ್ವಲ್ಪ ಬ್ಲರ್ ಇರ್ಬೋದು, ಬಟ್ ಕ್ಲಾಸ್ ಮಾತ್ರ ಪಕ್ಕಾ ಇದೆ. ನಿಮ್ಗೆ ಯಾವ ಚಾಪ್ಟರ್ ಡೌಟ್ ಇದೆಯಲ್ಲ ಆ ಚಾಪ್ಟರ್ನ ನೀವು ಹುಡುಕ್ಬಿಟ್ಟು ನೀವು ಕ್ಲಾಸ್ ಅನ್ನ ಕಲಿಬಹುದು. ಇದು ಸತ್ಯ. ಆದ್ರೆ ನೀವು ಕಲಿದೇ ಇದ್ರೆ ಯಾರು ಏನ್ ಮಾಡಕ್ಕಲ್ಲ. ಪೇರೆಂಟ್ಸ್ ಕೈಲೂ ಏನು ಮಾಡಕ್ಕಾಗಲ್ಲ, ಟೀಚರ್ಸ್ ಕೈಲೂ ಏನ್ ಮಾಡಕ್ಕಾಗಲ್ಲ. ಯಾರು ಏನಾರು ಊಟ ಮಾಡ್ಬೋದಷ್ಟೇ, ತಿನ್ನೋದು ಯಾರ ರಿಸ್ಕು? ನಿಮ್ಮ ರಿಸ್ಕು. ಅದಕ್ಕೋಸ್ಕರ ನೀವೇ ತಿನ್ಬೇಕು. ತಿಂತೀರ ಅನ್ಕೊಂಡಿದೀನಿ. ಇಟ್ ಮೀನ್ಸ್ ತಿನ್ನೋದು ಮೀನ್ಸ್ ಓದ್ತೀರ ಅನ್ಕೊಂಡಿದೀನಿ. ಓದ್ದೇ ಇದ್ರೆ ಬಹಳಷ್ಟು ನಿಮ್ ಜೀವನ ಕಷ್ಟ ಇದೆ ಅಂತ ನಾನು ಸಾರಿ ಜೂನ್ ತಿಂಗಳಿಂದಾನು ಹೇಳ್ಕಂತಾನೆ ಬರ್ತಿದ್ದೀನಿ ನನ್ನ ಆನ್ಲೈನ್ ಕ್ಲಾಸ್ ಅಲ್ಲಿ ಇರೋ ಎಲ್ಲಾ ಮಕ್ಕಳಿಗೆ. ಬಟ್ ಇನ್ನ ಈಗ ಯಾರು ನೋಡ್ತಿದ್ದೀರಲ್ಲ, ಈ ರಿಮೈನಿಂಗ್ 44 ಡೇಸ್ ಅಲ್ಲಿ ನೀವೇನಾದ್ರು ಓದಿದ್ರೆ, ಇಲ್ಲಿ ತನಕ ನಾನು ಓದಿಲ್ಲ ಅಂದ್ರೂ ಸಹ ನಿಮಗೆ 28 ಮಾರ್ಕ್ಸ್ ತೆಗಿಯಕ್ಕೆ ಯಾವುದೇ ಸಮಸ್ಯೆ ಇಲ್ಲ. ಪ್ರಯತ್ನ ಪಡ್ರಿ, 100% ನೀವು ಪಾಸ್ ಆಗ್ಬೋದು ಅಂತ ಹೇಳಿ ನಾನು ಈ ತರಗತಿಯನ್ನ ಮುಗಿಸ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್.